ಕಾಲ್ತುಳಿತದಲ್ಲಿ ಗಾಯಗೊಂಡವರ ಸಂಖ್ಯೆ 46ಕ್ಕೆ ಏರಿಕೆಯಾಗಿದೆ. ತೀವ್ರ ಉಸಿರಾಟ ಸಮಸ್ಯೆಯಿಂದ ಸಾಕಷ್ಟು ಫ್ಯಾನ್ಸ್ ಆಸ್ಪತ್ರೆ ಸೇರಿದ್ದಾರೆ. ವೈದೇಹಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಮಣಿಪಾಲ್ ಆಸ್ಪತ್ರೆ, ಸ್ಪರ್ಶ್ ಆಸ್ಪತ್ರೆ, HAL ಮಣಿಪಾಲ್ ಆಸ್ಪತ್ರೆ, ಬೌರಿಂಗ್ನಲ್ಲಿ ಈ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಗಾಯಾಳುಗಳು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಕೆಲವರಂತೂ ಅದನ್ನು ಮಾತಾಡ್ತಾ ಹೇಳ್ತಾ ಇದ್ರು, ನ್ಯೂಸ್ ಫಸ್ಟ್ ಜೊತೆ ಮಾತಾಡಬೇಕಾದ್ರೂ ಅದು ಹೆಂಗಿತ್ತು ಸಿಚುವೇಶನ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಭಯಾನಕವಾದಂಥ ಪರಿಸ್ಥಿತಿ ಅಲ್ಲ, ಹೀಗೂ ನಡೆಯೋಕೆ ಸಾಧ್ಯನಾ? ಕಾಲ್ತುಳಿತ ಸಂಭವಿಸಿ 11 ಜನ ಸಾಯೋದು, 46ಕ್ಕಿಂತ ಹೆಚ್ಚು ಜನ ಗಾಯಗೊಳ್ಳೋದು ಅಂದರೆ ಇದು ಹೇಗಪ್ಪ ಅಂತ ಅನಿಸ್ಬೋದು. ಆದರೆ ಅಲ್ಲಿದ್ದವರು ಆ ಸಿಚುವೇಶನ್ ಹೇಗೆ ಕ್ರಿಯೇಟ್ ಆಯಿತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ರಲ್ಲ, ಸಾಧ್ಯನೇ ಇಲ್ಲ ಅಲ್ಲಿ ತಪ್ಪಿಸ್ಕೊಂಡು ಹೊರಗೆ ಬರೋದಕ್ಕೆ ಅನ್ನೋ ಪರಿಸ್ಥಿತಿ ಆಗೋಗಿತ್ತು. ಈ ಸೆಲೆಬ್ರೇಷನ್ ಈವೆಂಟ್ ಅದೊಂದು ಕಡೆ ಇರಲಿ, ಜೀವ ಉಳಿಸ್ಕೊಂಡು ಅಲ್ಲಿಂದ ಹೊರಗೆ ಬಂದರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಯಲ್ಲಿತ್ತು. ಹೆಂಗೋ ದೇವ್ರ ದಯೆ ನಾವು ಹೊರಗೆ ಬಂದ್ಬಿಟ್ವಿ ಅಂತ ಹೇಳ್ತಾರೆ. ಎಷ್ಟೋ ಜನ ಫುಲ್ಲು ಸಫೋಕೇಟ್ ಆಗಿತ್ತು, ಉಸಿರಾಡೋದಕ್ಕೂ ಆಗ್ತಾ ಇರಲಿಲ್ಲ ನಮ್ಮ ಕೈಲಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಾವು ಹಿಂಗೆ ದುರಂತದಲ್ಲಿ ಬಲಿಯಾಗಬೇಕಾಗಿತ್ತು ಏನು ಅಂತ ಆತಂಕದಲ್ಲಿ ಮಾತಾಡ್ತಾರೆ. ಇದು ಬಚಾವಾಗಿ ಬಂದಂಥವರು ಮಾತಾಡ್ತಾ ಇರುವಂಥದ್ದು. ಅಂದರೆ ಆ ಸಿಚುವೇಶನ್ ಹೆಂಗಿತ್ತು, ಅದರ ಕರಾಳತೆ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನು ಅದು ಅರ್ಥ ಮಾಡಿಸುತ್ತೆ. ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ಯುವಕರಿದ್ದಾರೆ, ಕಾಲ್ತುಳಿತಕ್ಕೆ ಸಿಕ್ಕಾಕೊಂಡು ಪ್ರಾಣನೇ ಕಳ್ಕೊಂಡ್ಬಿಟ್ಟಿದ್ದಾರೆ. RCB ಕಪ್ ಗೆತ್ತು ಅನ್ನೋ ಖುಷಿಗೆ ಜರ್ಸಿ ಹಾಕ್ಕೊಂಡು ಜೈಕಾರ ಹಾಕಬೇಕು ಅಂತ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದವರು ತಮ್ಮ ಪ್ರಾಣನೇ ಕಳ್ಕೊಂಡು ಬಿಟ್ಟಿದ್ದಾರೆ. RCBಯ ಲಾಯಲ್ ಫ್ಯಾನ್ಸ್ ಅದರ ಪೈಕಿ 11 ಜನ ಪ್ರಾಣ ಕಳ್ಕೊಂಡ್ಬಿಟ್ರು. ಟ್ರೋಫಿ ಸಿಕ್ತು ಅನ್ನೋ ಖುಷಿಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಬಂದವರು ಪ್ರಾಣನೇ ಕಳ್ಕೊಂಡ್ಬಿಟ್ರು. ಇನ್ನು 46ಕ್ಕೂ ಹೆಚ್ಚು ಜನ ತುಂಬ ಗಾಯಗೊಂಡಿದ್ದಾರೆ, ಅಸ್ವಸ್ಥರಾದವರಿದ್ದಾರೆ. ಅವರೆಲ್ಲ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಎಂಥ ಸಂಭ್ರಮ ಮೊನ್ನೆ ರಾತ್ರಿಯಿಂದ ಮನೆ ಮಾಡಿದ್ದು, ದೊಡ್ಡ ಸಂಭ್ರಮ ಮನೆ ಮಾಡಿತ್ತು. RCB IPL ಗೆಲ್ತಿದ್ದ ಹಾಗೆ ನಿನ್ನೆ ಮಧ್ಯಾಹ್ನದವರೆಗೂ ಎಲ್ಲ ಸರಿಯಾಗಿತ್ತು. ಎಲ್ಲಿವರೆಗೂ ಅಂದರೆ ಆಟಗಾರರು ಬೆಂಗಳೂರು ತಲುಪಿ ಇನ್ನೇನು ವಿಧಾನಸೌಧಕ್ಕೆ ಬರಬೇಕು ಅನ್ನೋವರೆಗೂ ಎಲ್ಲ ಸರಿ ಇತ್ತು. ಆದರೆ ಅದಾಗ್ತಿದ್ದ ಹಾಗೆ ಇಂಥ ದೊಡ್ಡ ದುರಂತ ಸಂಭವಿಸಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ನಿನ್ನೆ ಈ ದುರಂತ ನಡೆದು ಹೋದಾಗ ಸಾವಿನ ಸಂಖ್ಯೆ ಎಷ್ಟು ಜನರಿಗೆ ಗಾಯಗಳಾಗಿದೆ, ಯಾರೆಲ್ಲ ಅಸ್ವಸ್ಥರಾದ್ರು ಅನ್ನೋ ಸ್ಪಷ್ಟ ಚಿತ್ರಣ ಸಿಗೋದಕ್ಕೆ ತುಂಬ ಸಮಯ ಆಯಿತು. ಈಗ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಾಗ್ತಾ ಇದೆಯಾ? ಅಸ್ವಸ್ಥರಾದವರು ಎಷ್ಟು ಜನ, ಅವರ ಪರಿಸ್ಥಿತಿಗಳೇನು, ಎಷ್ಟು ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋದ್ರ ಬಗ್ಗೆ? ಒಂದು RCB 18 ವರ್ಷಗಳ ಬಳಿಕ ಒಂದು ಗೆಲುವನ್ನು ಸಾಧಿಸಿರೋದಕ್ಕೆ ಆ ಪ್ಲೇಯರ್ಸ್ನ ನೋಡಬೇಕು ಅಂತ ಹೇಳಿ ಕಿಲೋಮೀಟರ್ ಗಟ್ಟಲೆ ಜನ ಕೂಡ ಕಾಯ್ತಾ ಇದ್ರು. ಅವರೆಲ್ಲರೂ ಕೂಡ ಒಳಗಡೆ ಅಂದ್ರೆ ಆ ಗ್ರೌಂಡ್ನ ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಸಾಕಷ್ಟು ಜನ ಅಸ್ವಸ್ಥಗೊಂಡಿದ್ರು. ಅದರಲ್ಲಿ ನಮಗೆ ಸದ್ಯ ಈಗ ಎಕ್ಸಾಕ್ಟ್ ಆಗಿ ಅಂದ್ರೆ ಸ್ಪಷ್ಟ ಮಾಹಿತಿ ನಮಗೆ ಲಭ್ಯ ಆಗಿರುವಂತಹದ್ದು. ಆಲ್ರೆಡಿ ಈಗ ಸಾವಿನ ಸಂಖ್ಯೆ 11ಕ್ಕೆ ಏರಿಕೆ ಆಗಿದೆ. ಈಗ ಅಂದ್ರೆ RCB ಅಭಿಮಾನಿಗಳು ಆ ಕಾಲ್ತುಳಿತಕ್ಕೆ ಒಳಗಾಗಿ ಒಂದಷ್ಟು ಜನ ಉಸಿರಾಟದ ತೊಂದರೆ ಆಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಸಾಕಷ್ಟು ಜನ ಆಸ್ಪತ್ರೆಯಲ್ಲಿ ಕೂಡ ಸಾವನ್ನಪ್ಪಿದ್ರು. ಒಟ್ಟಾರೆಯಾಗಿ 11 ಮಂದಿ ಸಾವನ್ನಪ್ಪಿದ್ರು. ಅದನ್ನ ಹೊರತುಪಡಿಸಿ ನಗರದ ಅನೇಕ ಆಸ್ಪತ್ರೆಗಳಲ್ಲಿ ದಾಖಲಾದವರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಅಂದ್ರೆ ಈ ಸ್ಪರ್ಶ ಆಸ್ಪತ್ರೆ ಆಗ್ಲಿ, ಅಥವಾ HAL ಅಲ್ಲಿರುವಂತಹ ಆಸ್ಪತ್ರೆ ಆಗ್ಲಿ, ಅಥವಾ ಮಿಲ್ಲರ್ಸ್ ರೋಡ್ ಅಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆ ಆಗ್ಲಿ, ಬೌರಿಂಗ್ ಆಸ್ಪತ್ರೆ, ಜೊತೆಗೆ ವಿಠಲ್ ಮಲ್ಯ ರಸ್ತೆಯಲ್ಲಿರುವಂತಹ ವೈದೇಹಿ ಆಸ್ಪತ್ರೆ, ಈ ಆಸ್ಪತ್ರೆಗೆ ಗಾಯಾಳುಗಳ ಸಂಖ್ಯೆ ಅಂದ್ರೆ ಅಸ್ವಸ್ಥರಾಗಿ ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋದವರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು. ಸದ್ಯ ಲಭ್ಯ ಆಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಆಸ್ ಆಫ್ ನೌ 46 ಮಂದಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಅಂದ್ರೆ ಚಿಕ್ಕ ಪುಟ್ಟ ಇಂಜುರಿ ಆಗಿತ್ತು ಇವರೆಲ್ಲರಿಗೂ ಕೂಡ. ಬಹುತೇಕರು ಅಂದ್ರೆ ವೈದೇಹಿ ಆಸ್ಪತ್ರೆಯಲ್ಲಿ 17 ಜನ ಇದ್ರು, ಬೌರಿಂಗ್ ಆಸ್ಪತ್ರೆಯಲ್ಲೂ ಕೂಡ 17 ಜನ ಅಸ್ವಸ್ಥರಾಗಿದ್ರು. ಇವರೆಲ್ಲರಿಗೂ ಕೂಡ ಮೇನ್ ಆಗಿ ಕೆಲವರಿಗೆ ಇಂಜುರಿ ಆಗಿತ್ತು, ಕೆಲವರಿಗೆ ಉಸಿರಾಟದ ಸಮಸ್ಯೆ ಆಗಿತ್ತು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಏಕಾಏಕಿಯಾಗಿ ಒಬ್ಬರ ಮೇಲೆ ಒಬ್ರು ಬಿದ್ದಂತಹ ಸಂದರ್ಭದಲ್ಲಿ ಉಸಿರಾಟದ ಸಮಸ್ಯೆ ತುಂಬಾ ಜನರಿಗೆ ಆಗಿತ್ತು. ಇನ್ಫ್ಯಾಕ್ಟ್ ರ್ಯಾಪರ್ ಚಂದನ್ ಶೆಟ್ಟಿ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು. ಸೆಲೆಬ್ರಿಟಿಗಳಿಗೆ ಹೋಗೋದಕ್ಕೆ ಅಥವಾ VIP ಪಾಸ್ ಇರೋರಿಗೆ ಹೋಗೋದಕ್ಕೆ ಸಪರೇಟ್ ಗೇಟ್
ಗೇಟ್ ಮಾಡಿದ್ರು ಕೂಡ ಆ ಗೇಟ್ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟು ಜನ ಆಲ್ರೆಡಿ ಸೇರಿದ್ರು. 12 ಗಂಟೆಯಿಂದ ಜನ ಸೇರಿರುವಂತಹದ್ದು ಗೊತ್ತಿದ್ರೂ ಕೂಡ ಗೇಟ್ ಅನ್ನ ಓಪನ್ ಮಾಡದೆ ಏಕಾಏಕಿಯಾಗಿ 4 ಗಂಟೆ ಸಂದರ್ಭದಲ್ಲಿ ಗೇಟ್ ಅನ್ನ ಓಪನ್ ಮಾಡಿರೋದ್ರಿಂದ ಈ ರೀತಿಯ ಸಮಸ್ಯೆ ಆಯ್ತು ಅನ್ನುವಂತಹದ್ದು ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳ್ತಾ ಇರುವಂತಹ ಮಾತು. ತುಂಬಾ ಜನರಿಗೆ ಒಳಗಡೆ ಹೋಗೋಕ್ ಆಗದೆ ಸಾಕಷ್ಟು ಜನ ತುಳಿತಕ್ಕೆ ಒಳಗಾಗಿದ್ರು. ಇನ್ನ ಒಂದಿಷ್ಟು ಜನ ನಮಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಚಿಕ್ಕ ಪುಟ್ಟ ಇಂಜುರಿ ಆಗಿ ಅಂದ್ರೆ ಕೈಕಾಲು ಪೆಟ್ ಮಾಡ್ಕೊಂಡು ಚಿಕ್ಕ ಪುಟ್ಟ ಗಾಯಗಳಾಗಿದ್ದವರ ಸಂಖ್ಯೆ ಕೂಡ ಅಂದ್ರೆ ಈ 46ನ ಹೊರತುಪಡಿಸಿ ಇನ್ನ ಒಂದು 15ರಿಂದ 20 ಮಂದಿಗೆ ಚಿಕ್ಕ ಪುಟ್ಟ ಗಾಯಗಳು ಅಂದ್ರೆ ಮನೆಯಲ್ಲೇ ಅವರೇ ಒಂದು ಚಿಕಿತ್ಸೆಯನ್ನ ಪಡ್ಕೊಂಡಿರುವಂತಹವರ ಸಂಖ್ಯೆ ಒಂದು 15ರಿಂದ 20 ಜನ ಇದೆ. ಅದನ್ನ ಹೊರತುಪಡಿಸಿದ್ರೆ ನಗರದ ಅನೇಕ ಖಾಸಗಿ ಆಸ್ಪತ್ರೆಗಳಿಗೆ ಅಂದ್ರೆ ಏನು ಅವರಿಗೆ ಸಮಸ್ಯೆ ಆಗಿ ಅಸ್ವಸ್ಥರಾಗಿ ಹೋದಂತಹವರ ಸಂಖ್ಯೆ 46ಕ್ಕೆ ಏರಿಕೆ ಆಗಿರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.